ನಗರದ ಶ್ರೀರಾಮ ಕಲ್ಯಾಣ ಮಂಟಪದಲ್ಲಿ ನಡೆದ ಶಾಂತಿ ಸಭೆ ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಪೊಲೀಸ್ ಪೋಸ್ಟ್ ಅಧಿಕಾರಿ ಕೆವಿ ಅಶೋಕ್ ಕುಮಾರ್, ಹಿಂದೂ ಮುಸ್ಲಿಂ ಎರಡು ಸಮುದಾಯದವರು ಶಿರಾದಲ್ಲಿ ಬಹಳ ಸೌಹಾರ್ದತೆಯಿಂದ ಸಹಜೀವನ ಸಹಬಾಳ್ವೆ ನಡೆಸುತ್ತಾ ಹಬ್ಬ ಹರಿದಿನಗಳನ್ನು ಸಡಗರ ಸಂಭ್ರಮದಿಂದ ಆಚರಣೆ ಮಾಡಿಕೊಂಡು ಬರ್ತಾ ಇರುವುದು ನಮಗೆಲ್ಲರಿಗೂ ಸಂತಸದ ವಿಷಯ. ಈ ಬಾರಿಯ ಗೌರಿ ಗಣೇಶ ಹಬ್ಬಕ್ಕೆ ಕೆಲ ನಿಯಮಗಳನ್ನು ಎಲ್ಲ ಸಾರ್ವಜನಿಕರು, ಕಾರ್ಯಕ್ರಮ ಆಯೋಜಕರು ಪಾಲಿಸಬೇಕಿದೆ. ನಿಮ್ಮ ರಕ್ಷಣೆ ನಮ್ಮ ಜವಾಬ್ದಾರಿ. ತಾಲೂಕಿನ ಪ್ರತಿಯೊಂದು ಗ್ರಾಮ, ನಗರದ ಏರಿಯಾಗಳಲ್ಲಿ ಸಾರ್ವಜನಿಕವಾಗಿ ಗಣೇಶ ಕೂರಿಸುವವರು, ಸಂಘ ಸಮಿತಿಯವರು ಕಡ್ಡಾಯವಾಗಿ ನೋಂದಣಿ ಮಾಡಿಸತಕ್ಕದ್ದು. ಈ ಸಂಬಂಧ ತಾಲೂಕು ಕಚೇರಿಯಲ್ಲಿ ಸಂಬಂಧಪಟ್ಟ ಇಲಾಖೆಗಳು ಒಂದೇ ಕಡೆ ಕೌಂಟರ್ ತೆರೆಯಲಿದ್ದು, ಒಂದೇ ಸೂರಿನ ಅಡಿ ಅನುಮತಿ ಪತ್ರ ಹಾಗೂ ಕೆಲ ಮಾಹಿತಿಯನ್ನ ನೀಡಲಾಗುವುದು. ಗಣೇಶ ಕೂರಿಸುವ 48 ಗಂಟೆಗಳ ಮುಂಚಿತವಾಗಿ ಸಂಬಂಧಪಟ್ಟ ಎಲ್ಲ ಇಲಾಖೆಗಳಿಂದ ಅನುಮತಿ ಗಣೇಶ ಕೂರಿಸುವ 48 ಗಂಟೆಗಳ ಮುಂಚಿತವಾಗಿ ಸಂಬಂಧಪಟ್ಟ ಎಲ್ಲ ಇಲಾಖೆಗಳಿಂದ ಅನುಮತಿ ಪತ್ರ ತೆಗೆದುಕೊಳ್ಳಬೇಕು. ಗಣೇಶ ಕೂರಿಸುವ ಸಮಿತಿಗಳು ಮುನ್ನೆಚ್ಚರಿಕೆಗೆ ಕ್ರಮಗಳನ್ನು ಕೈಗೊಳ್ಳಬೇಕು. ಸಿಸಿಟಿವಿ, ಆಕಸ್ಮಿಕ ಬೆಂಕಿ ಅವಘಡ ನಂದಿಸುವ ಸಾಧನಗಳು, ರಾತ್ರಿ ವೇಳೆ ಕಡಿಮೆ ಅಂದರೂ ಸಮಿತಿಯಿಂದ 2 ರಕ್ಷಕರು, ಹೀಗೆ ಕೆಲ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕಿದೆ. ಯಾವುದೇ ತುರ್ತು ಸಂದರ್ಭದಲ್ಲಿ ಪೊಲೀಸ್, ಅಗ್ನಿಶಾಮಕ, ಬೆಸ್ಕಾಂ ಇಲಾಖೆಗಳ ಸಹಾಯವಾಣಿಗೆ ಕರೆ ಮಾಡಿ ಮಾಹಿತಿ ತಿಳಿಸಬೇಕು. ಈ ಸಭೆಯಲ್ಲಿ ನೆರೆದಿದ್ದ ಹಿಂದೂ ಮುಸ್ಲಿಂ ಸಮುದಾಯದ ಮುಖಂಡರುಗಳ ಪ್ರಶ್ನೆ ಹಾಗೂ ಗೊಂದಲಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಉತ್ತರಿಸಿ, ಯಾವುದೇ ತೊಂದರೆ ಬಾರದ ಹಾಗೆ ಹಬ್ಬಗಳನ್ನು ವಿಜೃಂಭಣೆಯಿಂದ ಅಹಿತಕರ ಘಟನೆಗಳು ಜರುಗದ ಹಾಗೆ ಎಚ್ಚರ ವಹಿಸಿ ಹಬ್ಬ ಆಚರಿಸುವಂತೆ ಸೂಚಿಸಿದರು. ಈ ಸಂದರ್ಭದಲ್ಲಿ ಎಎಸ್ಪಿ ಪುರುಷೋತ್ತಮ್, ಡಿವೈಎಸ್ಪಿ ಶೇಖರ್, ಕೆ ಸರ್ಕಲ್ ಇನ್ಸ್ಪೆಕ್ಟರ್ ಮಂಜೇಗೌಡ ಶ್ರೀನಿವಾಸ್, ತಹಶೀಲ್ದಾರ್ ಆನಂದ್ ಕುಮಾರ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹರೀಶ್, ಬೆಸ್ಕಾಂ ಎಡಬ್ಲ್ಯೂ ಪ್ರದೀಪ್, ಪಟ್ಟನಾಯಕನಹಳ್ಳಿ ಪಿಎಸ್ಐ ಭವಿತಾ, ಗ್ರಾಮಾಂತರ ಕಳ್ಳಂಬೆಳ್ಳ ಪಿಎಸ್ಐ ರವೀಂದ್ರ, ತಾವರೆಕೆರೆ ಪಿಎಸ್ಐ ಚಂದ್ರಶೇಖರ್, ಅಗ್ನಿಶಾಮಕ ಠಾಣಾ ಅಧಿಕಾರಿ ಮೈಲಾರಪ್ಪ, ಬೆಸ್ಕಾಂ ಇಲಾಖೆ ಅಧಿಕಾರಿಗಳು, ನಗರಸಭೆ ಆಯುಕ್ತ ಕೆ ರುದ್ರೇಶ್, ನಗರಸಭೆ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮಾಂತರ ಮುಖಂಡರು, ಸಾರ್ವಜನಿಕರು, ಹಿಂದೂ ಮುಸ್ಲಿಂ ಮುಖಂಡರು ಉಪಸ್ಥಿತರಿದ್ದರು. ಪ್ರತಿ ವರ್ಷದಂತೆ ಈ ವರ್ಷವೂ ಬಹಳ ಅದ್ದೂರಿಯಾಗಿ ಗೌರಿ ಮತ್ತು ಗಣೇಶ ಜೊತೆಯಲ್ಲಿ ಈ ತಿಂಗಳ 3 ಹಬ್ಬಗಳು ಒಟ್ಟಿಗೆ ಬಂದ್ರಿಂದ ಶಿರಾ ನಗರದ ನಾವೆಲ್ಲರೂ ಸೇರಿ ಒಟ್ಟಿಗೆ ಶಾಂತಿ, ಪ್ರೀತಿ, ವಿಶ್ವಾಸದಿಂದ ಆಚರಣೆ ಮಾಡೋಣ ಅಂತ ಹೇಳಿ ನಾನು ನಿಮ್ಮೆಲ್ಲರೂ ಕೈ ಮುಟ್ಟು ಕೇಳ್ತೀನಿ. ಜೊತೆಗೆ ಒಂದು ವಿಶೇಷ ಏನಪ್ಪಾ ಅಂದ್ರೆ, ಯಾರು ಅನ್ಕೋಬಾರದು, ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಬಸ್ ಸ್ಟ್ಯಾಂಡಿಂದ ಸಂತೆ ಬೆಲೆವರೆಗೂ ಬಹಳ ಶಾಂತಿಯಿಂದ ಗಣಪತಿ ಬರುತ್ತೆ. ಮಲ್ಲಿಕಾಪುರ ಎಂಟ್ರಿ ಹಾಕಿದಂಗೆ ಗೋಷ್ಠಿಗಳು ಜಾಸ್ತಿ ಆಗ್ತವೆ, ಗುಂಪು ಜಾಸ್ತಿ ಆಗ್ತದೆ, ಡಿಜೆ ಸೌಂಡ್ ಜಾಸ್ತಿ ಆಗ್ತದೆ. ಅಂತ ಸಂದರ್ಭದಲ್ಲಿ ನನ್ನ ಕಾಲದಲ್ಲಿ ಕೆರೆ ಕಲೆಕ್ಟಿ ಮಲ್ಲಿಕಾಪುರ 2 ಅಕ್ಕಪಕ್ಕ ಇದ್ದಾವೆ. ನಮ್ಮ ಕಾಲದಲ್ಲಿ ಹೆಂಗಂದ್ರೆ ಎಲ್ಲ ಅವಿದ್ಯಾವಂತರು ಒಂಥರ ಬೈರು ವಾತಾವರಣ ಸೃಷ್ಟಿ ಆಗ್ಬಿಡುತ್ತೆ. ಏನೋ ಆಗ್ತಿದೆ, ಏನೋ ಮಾಡ್ತಿದೆ, ಭಾಗ ಇಲಾಖೆಯವರು ಮಕ್ಕಳು ಅಂತ ಬಿಡೋರಿ. ಯಾಕಂದ್ರೆ ಸ್ವತಃ ಅನುಭವಿಸಿರೋದು. ಯಾಕಂದ್ರೆ ನಾವು ಆ ಭಾಗದಿಂದ ಆ ನೋವಿನ ನಡೀತಾ ಇದ್ದಿದ್ರೆ ಅನ್ಯತಾ ಮಾತನಾಡೋದು. ಯಾವುದೇ ಕಾರಣಕ್ಕೂ ಆ 2 ಕಾಲಗಳಿಗೆ ಧಕ್ಕೆ ಆಗ್ದಂಗೆ, ತೊಂದರೆ ಆಗ್ದಂಗೆ, ರಾಶಿ ಆಗ್ದಂಗೆ, ಗಾಬರಿ ಆಗ್ದಂಗೆ ನೀವು ಎಷ್ಟೆಂತನ ನಿರ್ಣಯ ಮಾಡಿ, ಎಷ್ಟೆಂತನ ಕೊಂಡ್ರಿ, ನಮ್ದು ಸಾಕಾಗುತ್ತೆ ಅಂತ ಕೇಳ್ತಾ ಯಾವುದೇ ಹಿರಿಯರಿಗೆ ನೆನೆದಂತೆ ಈ ಒಂದು ಹಬ್ಬ ಆಚರಣೆಗಳಂತೆ ನಾನಂತ ಭಾವಿಸ್ತಾ ನಿಮ್ಮೆಲ್ಲ ಗೌರವಿಸಿ ನಾನು ಮಾತನಾಡ್ತೀನಿ. ಜೈ ಶ್ರೀ ಗೌರಿ ಗಣೇಶ ಹಬ್ಬಕ್ಕೆ ಮತ್ತು 5ನೇ ತಾರೀಕಿನ ಬರ್ತಾ ಇರುವ ಈದ್ ಮಿಲಾದ್ ಹಬ್ಬಕ್ಕೆ ನಿಮ್ಮೆಲ್ಲರಿಗೂ ಶುಭಾಶಯಗಳು. ತುಂಬಾ ಸಂತೋಷವಾಗಿದೆ. ಮತ್ತೆ ಹಬ್ಬ ವಿಚಾರವಾಗಿ ನಾವೆಲ್ಲ ಒಂದು ಕಡೆ ಸೇರಿ ನಮ್ಮ ವಿಚಾರಗಳು ತಿಳ್ಕೊಳ್ತಾ ನಿಮಗೆ ಹೇಳಕ್ಕೆ, ಮತ್ತೆ ನಿಮ್ಮಿಂದ ನಮ್ಗೆ ಏನಾದರೂ ಸಮಸ್ಯೆಗಳಿದ್ರೆ ನಮಗೆ ಹೇಳಕ್ಕೆ. ಸೊ ಹಬ್ಬ ಅನ್ನೋದು ನಾವು ಸಂತೋಷವಾಗಿ ಮಾಡ್ಕೋಬೇಕು. ಅದು ಹೇಗೆ ಮಾಡ್ಕೋಬೇಕು ಅನ್ನೋದು ಇವತ್ತು ನಾವು ಮಾತಾಡ್ಕೊಳ್ಳೋಣ. ಮೊದಲವಾಗಿ ನಮ್ಮ ಅಡಿಷನಲ್ ಎಸ್ ಪಿ ಪುರುಷೋತ್ತಮ್ ಅವರು, ಮತ್ತೆ DSP ಶೇಖರ್ ಅವರು, ತಹಸೀಲ್ದಾರ್ ಅವರಾಗಿರುವಂಥ ಆನಂದ್ ಕುಮಾರ್ ಅವರು, ಆಮೇಲೆ ನಮ್ಮ EO ನಗರಸಭೆ ಹರೀಶ್ ಅವರು, ಆಮೇಲೆ ನಮ್ಮ ಇನ್ಸ್ಪೆಕ್ಟರ್ಸ್ ಮಂಜೇಗೌಡ ಅವರು ಅಂಡ್ ಶ್ರೀನಿವಾಸ್ ಅವರು, ಅಂಡ್ ನಮ್ಮ
ಬೆಸ್ಕಾಂ ಇಂಜಿನಿಯರ್ ಪ್ರದೀಪ್ ಅವರು ಮತ್ತು ಫೈರ್ ಫೋರ್ಸಿಂದ ಮೈಲಾರಪ್ಪ ಅವರು, ಮಿಕ್ಕಿದ ನಮ್ಮ ಅಧಿಕಾರಿ ಸಿಬ್ಬಂದಿ ಅವರು ಮತ್ತು ಎಲ್ಲ ಸಾರ್ವಜನಿಕರು ನಾವು ವಂದನೆಗಳು ತಿಳ್ಕೊಳ್ತಾ, ಈಗಾಗಲೇ ಬಹಳಷ್ಟು ಸೂಚನೆಗಳು ನಿಮಗೆ ಬಂದಿದ್ದಾವೆ. ಆಫ್ ದ ರೆಕಾರ್ಡ್ ಬಂದಿರಬಹುದು, ಆನ್ ದ ರೆಕಾರ್ಡ್ ಬಂದಿರಬಹುದು. ಇವತ್ತು ನಾವು ಈ ಬಂದು ನಿಮಗೆ ಯಾಕೆ ಇಷ್ಟು ಗಂಭೀರವಾಗಿ ಕೂತ್ಕೊಂಡು ಮಾಡ್ತಾ ಇದ್ದೀವಿ ಅಂದರೆ, ಯಾವುದೇ ಅಹಿತಕರಗಳನ್ನ ಆಗಬಾರದು. ಆಮೇಲೆ ಎಷ್ಟು ಒಳ್ಳೆಯಾಗಿ ಪ್ಲಾನ್ ಮಾಡಿದರೆ ಅಷ್ಟು ಆರಾಮಾಗಿ ನಾವು ಕೆಲಸ ಮಾಡ್ಕೋಬಹುದು. ಸೊ ಇದಕ್ಕೆ ಫಸ್ಟ್ ಸ್ಟೆಪ್ ಈ ಹಬ್ಬಕ್ಕೆ ಪ್ರತಿಯೊಂದು ಸಾರ್ವಜನಿಕ ಗಣೇಶ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಅಂಡ್ ಈ ರಿಜಿಸ್ಟ್ರೇಷನ್ ನಿಮ್ಮ ಮೇಲೆ ಯಾವುದೋ ಒಂದು ನಿರ್ಬಂಧ ಅಲ್ಲ. ಈ ರಿಜಿಸ್ಟ್ರೇಷನ್ ಒಂದು ಥರ ಆ ಶಬ್ದ ಬಿಟ್ಟರೆ ಇದು ಒಂದು ಥರ ಮಾಹಿತಿ, ನೀವು ನಮಗೆ ಕೊಡಬೇಕಾಗಿರುವ ಮಾಹಿತಿ, ನಾವು ನಿಮಗೋಸ್ಕರ ಮಾಡಬೇಕಾಗಿರುವ ಸರ್ವಿಸ್ ಏನಾದರೂ ಸೇವೆಗಳು ಏನಾದರೂ ಇದ್ದರೆ ಅದು ನಾವು ಮಾಡೋಕ್ಕೆ ಅವಕಾಶ ಇರುವಂಥದ್ದು. ಅದಕ್ಕೆ ಈಗ ಗೌರ್ಮೆಂಟ್ ಒಂದು ಬೇರೆ ಬೇರೆ ಆಫೀಸಸ್ ಬೇರೆ ಬೇರೆ ಕಡೆ ಇರ್ತವೆ, ಅಲ್ಲಲ್ಲಿಗೆ ಹೋಗೋದು ನಿಮಗೆ ಕಷ್ಟ ಆಗುತ್ತೆ. ಅದಕ್ಕೆ ಈಗ ಸಿಂಗಲ್ ವಿಂಡೋ ತಾಲೂಕು ಆಫೀಸ್ನಲ್ಲಿ 4 ಕಡೆ ನಿಮಗೆ ಪರ್ಮಿಷನ್ ತಗೋಬೇಕು. ಸೊ 4 ಈ ಡಿಪಾರ್ಟ್ಮೆಂಟ್ಸ್ ಆಫೀಸರ್ಸ್ ಅಲ್ಲೇ ಕೂರ್ತಾರೆ. ಒಂದು ನಗರ ಪಂಚಾಯತ್ ನಗರಸಭೆ ಕಡೆಯಿಂದ, ಎರಡನೇದು ಸ್ಥಳ ಈ ಪೊಲೀಸ್ ಕಡೆಯಿಂದ, ಎಸ್ಪೆಷಲಿ ಎಲ್ಲಿ ಕೂಡಿಸ್ತಾ ಇದ್ದಾರ ಪ್ರೊಸೆಷನ್ ರೂಟ್ ಏನು, ಆಮೇಲೆ ಮೈಕ್ ಅಳವಡಿಸೋಕ್ಕೆ, ಆಮೇಲೆ ಸೌಂಡ್ ಸ್ಪೀಕರ್ಸ್ ಏನು ನೀವು ಅಳವಡಿಸ್ತಾರೆ ಅದಕ್ಕೆ ಪರ್ಮಿಷನ್ ತಗೊಳ್ಳೋಕ್ಕೆ. ಅದಾದಮೇಲೆ ಫೈರ್ ಫೋರ್ಸಿಂದ ಏನಾದರೂ ಅನಾಹುತಿ ಆಗಿದಂಗೆ ನೋಡ್ಕೊಳ್ಳೋಕ್ಕೆ, ಅವರಿಗೆ ಒಂದು ಮಾಹಿತಿ ಬಂದರೆ ಅವ್ರು ಬಂದು ನಿಮ್ಮ ಅಪ್ಲಿಕೇಶನ್ ಕೊಟ್ಟರೆ ಅವ್ರು ಬಂದು ನೋಡಿಕೊಂಡು ಅಲ್ಲೇನಾದರೂ ಫೈರ್ ಥ್ರೆಟ್ ಇದೆಯಾ ಅನ್ನೋದು ನೋಡ್ಕೊಳ್ಳೋಕ್ಕೆ. 4ನೇದು ಬೆಸ್ಕಾಂ ಅವರು ಯಾಕಂದರೆ ನೀವು ಸಾರ್ವಜನಿಕವಾಗಿ ಗಣೇಶ ಕೊಂಡಿಸುವಾಗ ನಿಮಗೆ ಎಲೆಕ್ಟ್ರಿಕ್ ಕರೆಂಟ್ ಸಪ್ಲೈ ಬೇಕಾಗುತ್ತೆ, ಅದನ್ನು ಅವರು ನಿಮಗೆ ಮಾಡಿಸ್ಕೊಡ್ತಾರೆ. ಸೊ ಈ ವಿಚಾರವಾಗಿ ಒಂದು ಸಿಂಗಲ್ ವಿಂಡೋ ಕೊಡ್ತಾರೆ. ನಿಮ್ಮಿಂದ ಇನ್ನೊಂದು ಮುಖ್ಯ ರಿಕ್ವೆಸ್ಟ್ ಏನಂದರೆ, ವಿತಿನ್ 48 hours ಅಂದರೆ 48 hours ಆಚೆನೆ ನೀವು ಪರ್ಮಿಷನ್ ತಗೋಬೇಕು. ಒಂದು ದಿನ ಈಗ 27 ನೀವು ಗಣೇಶನ ಕುಂಡಿಸ್ಬೇಕಂದ್ರೆ ಕನಿಷ್ಠ 24 ಸಾಯಂಕಾಲ ಒಳಗಡೆ ನೀವು ಪರ್ಮಿಷನ್ ತೊಗೊಂಡಿರಬೇಕು. ಯಾಕಂದರೆ ಮಿನಿಮಮ್ 2 ದಿನ ಬೇಕಾಗುತ್ತೆ ನಿಮಗೆ ಪರ್ಮಿಷನ್ ಕೊಡೋಕ್ಕೆ. ಈಗ ನೀವೆಲ್ಲ 26 ರಾತ್ರಿನೇ ನೀವು ಗಣೇಶನ ಕುಂಡಿಸ್ತೀರಾ. ಸೊ 26 ರಾತ್ರಿ ಅಂದರೆ ಅಟ್ಲೀಸ್ಟ್ ನೀವು 24 ಸಾಯಂಕಾಲವರೆಗೆ ನೀವು ಪರ್ಮಿಷನ್ಗೆ ಅಪ್ಲೈ ಮಾಡಿ ಇಟ್ಕೋಬೇಕು. ಪ್ರಿಫರಬಲಿ ಈಗ ನಿಮ್ಮೆಲ್ಲರಿಗೂ ಸಮಿತಿಗಳು ನಿಮ್ಮ ಹಂತದಲ್ಲಿ ಆಗಿರ್ತವೆ, ಮುಂಚಿತವಾಗಿ ಪ್ಲ್ಯಾನ್ ಮಾಡಿಕೊಂಡು ವೆಲ್ ಅಹೆಡ್ ಕೊಟ್ಟರೆ ನಾವು ನಿಮಗೆ ಮಾಡಿ ಕೊಡ್ತೀವಿ. ಸೊ ಇದು ರಿಜಿಸ್ಟ್ರೇಷನ್ ಬಗ್ಗೆ. ಈಗ ಇದು ಬಿಟ್ಟು ಒಂದಷ್ಟು ಇದು ಕೊಟ್ಟು ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ಇದ್ದಾವೆ. ಈಗ ಅದೇನು ಹೊಸ ದೊಡ್ಡದಲ್ಲ. ಫಸ್ಟ್ ಥಿಂಗ್, ನೀವು ಗಣೇಶನಲ್ಲಿ ಎಲ್ಲಿ ಕುಂಡಿಸ್ತೀರಾ ಆ ಜಾಗ ಸ್ವಲ್ಪ ಸ್ಪೇಷಿಯಸ್ ಆಗಿ ಇರಬೇಕು, ಅಂದರೆ ಇಕ್ಕಟ್ಟಾಗಿ ಇರಬಾರ್ದು. 2 ಕಾರಣಕ್ಕೆ. ಒಂದು, ಜನ ಬರ್ತಾರೆ, ಜನ ಓಡಾಡೋಕ್ಕೆ ಆರಾಮಾಗಿರಬೇಕು. ಅದೇನಾದರೂ ವೆಹಿಕಲ್ಸ್ ರೋಡ್ ಹೋಗುವಂಥದ್ದು ಏನಾದರೂ ಇದ್ದರೆ ಅಲ್ಲಿನೂ ಗಾಡಿಗಳು ವಾಹನಗಳು ಹೋಗುವಂಥ ಜಾಗ ಬಿಡಬೇಕು. 3ನೇದು ಮುಖ್ಯವಾದಂಥದ್ದು, ಫೈರ್ ಇಂಜಿನ್ ಬಂದರೆ ಅಲ್ಲಿ ಎಂಟ್ರಿ ಎಕ್ಸಿಟ್ ಸರಿಯಾಗಿರಬೇಕು. ಆ ಪೆಂಡಾಲ್ ಸುತ್ತಮುತ್ತ ಫೈರ್ ಇಂಜಿನ್ ಹೋಗುವಂಥ ಜಾಗ ಇರಬೇಕು. ಸೊ ಇದು ಮುಖ್ಯವಾದಂಥ ಇನ್ಸ್ಟ್ರಕ್ಷನ್. ಸೊ ಪೆಂಡಾಲ್ ಎಲ್ಲಿ ಮಾಡ್ತೀರಾ ಅಲ್ಲಿ ಸುತ್ತಮುತ್ತ ಜಾಗ ಇರೋ ಥರ ನೋಡಬೇಕು. ಸೊ ಈಗ ಫೈರ್ ಅವ್ರನ್ನು ಮತ್ತು ನಮ್ಮ ಪೊಲೀಸನ್ನು ನಾನು ಇನ್ಸ್ಟ್ರಕ್ಷನ್ ಕೊಡೋದು, ಅವರಿಗೆ ಸೂಚನೆ ಕೊಡೋದು ಏನಂದರೆ, ಪೆಂಡಾಲ್ ಎಲ್ಲಿ ಪರ್ಮಿಷನ್ ಕೊಡ್ತಾ ಇದ್ದಾರೆ ಅಲ್ಲಿ ದಯವಿಟ್ಟು ಪೆಂಡಾಲ್ ಸುತ್ತಮುತ್ತ ಜಾಗ ಇದೆಯಾ ಇಲ್ಲ ಅನ್ನೋದು ನಿರ್ದಿಷ್ಟಪಡಿಸ್ಕೊಂಡು ಆಮೇಲೆ ಪರ್ಮಿಷನ್ ಕೊಡಬೇಕು. ಸೊ ಇದಕ್ಕೂ ಸಹ ನಿಮಗೆ ಒಂದು ಇಂಪಾರ್ಟೆಂಟ್ ಸೂಚನೆ. ಆ್ಯಂಡ್ ಇನ್ನೊಂದು ಮುಖ್ಯ ಸೂಚನೆ, ಪೆಂಡಾಲಲ್ಲಿ ಸಮಿತಿ ರಚನೆ ಕಂಪಲ್ಸರಿ ಆಗಿರಬೇಕು. ಆ್ಯಂಡ್ ಯಾವುದೇ ಸಮಯದಲ್ಲಿ ಆಗಲಿ, ರಾತ್ರಿ ಆಗಲಿ, ಪಗಲಾಗಲಿ, ಬೆಳಗ್ಗೆ ಆಗಲಿ, ಕನಿಷ್ಠ 2 ಮಿನಿಮಮ್ ಪೆಂಡಾಲಲ್ಲಿ ಇರಲೇಬೇಕು. ಆ್ಯಂಡ್ ಪೆಂಡಾಲಲ್ಲಿ ಏನೇ ಕಾರ್ಯಕ್ರಮ ನಡೆದಿದ್ರೂ ಸಮಿತಿ ಅವರೇ ರೆಸ್ಪಾನ್ಸಿಬಲ್ ಆಗಿರ್ತಾರೆ. ಸೊ ಹಾಗೆ ಅದರ ಭಾಗದಲ್ಲೇ ಇದು ಮಿನಿಮಮ್ 2 ಕನಿಷ್ಠ ಸ್ಪಾಟಲ್ಲಿ ಇರಬೇಕು. ಆ್ಯಂಡ್ ಅದ್ರ ಜೊತೆಗೆ CC ಕ್ಯಾಮ್ರಾಸ್ ಅಳವಡಿಸ್ಬೇಕು. ಈಗ ನೀವು ಗಣೇಶಕ್ಕೋಸ್ಕರ ಚಂದ ವಸೂಲಿ ಮಾಡಿ ಎಷ್ಟು ಖರ್ಚು ಮಾಡಿ ನೀವು ಹಬ್ಬ ಮಾಡ್ತೀರಾ, ಅದರಲ್ಲಿ ಒಂದು 5,000 ಇಂದ 10,000 ಖರ್ಚಾಗುತ್ತೆ ಈಚ್ ಕ್ಯಾಮ್ರಾ. 1-2 ಕ್ಯಾಮ್ರಾಸ್ ಮೇನ್ ಗಣೇಶ ಹತ್ರ ಒಂದು, ಎಂಟ್ರಿ ಹತ್ರ ಒಂದು, ಆ ಥರ ಹಾಕೊಂಡ್ರೆ
ನಿಮಗೆ ಒಂದು 5 ಜನ ಮಾಡುವಂಥ ಕೆಲಸ ಒಂದು ಕ್ಯಾಮ್ರಾ ಮಾಡುತ್ತೆ. ಸೊ ಕಂಟಿನ್ಯೂಸ್ ಆಗಿ ವಿಜುವಲ್ಸ್ ಬರ್ತಾ ಇರ್ತದೆ. ಕ್ಯಾಮ್ರಾ ಇದ್ರೆ ಬಹಳಷ್ಟು ಕಳ್ಳರು ಸಹ ಈ ತಪ್ಪು ಮಾಡೋರು ಸಹ ಕ್ಯಾಮ್ರಾ ನೋಡಿ ಭಯಬೀಳ್ತಾರೆ. ಸೊ ಆಗಿರೋದ್ರಿಂದ CCTV ಕ್ಯಾಮ್ರಾಸ್ ಅಳವಡಿಸ್ಕೋಬೇಕು. ಅಂಡ್ ಪೆಂಡಾಲ್ ಒಳಗಡೆ ಒಂದು ಹ್ಯಾಂಡ್ ಹೆಲ್ಡ್ ಈ ಕೈಯಲ್ಲಿರುವಂಥ ಫೈರ್ ಎಕ್ಸ್ಟಿಂಗ್ವಿಷರ್ ಒಂದು ಇಟ್ಕೋಬೇಕು. ಅದನ್ನು ಸಹ ಹಂಗೆ ಒಂದು 2-3 ಸಾವಿರ ಆಗ್ಬೋದು ಈಚ್ ಫೈರ್ ಎಕ್ಸ್ಟಿಂಗ್ವಿಷರ್. ಪೌಡರ್ ಬೇಸ್ಡ್ ಇರುತ್ತೆ. ಸೊ ಕಾಸ್ಟ್ ಎಷ್ಟಾಗುತ್ತೆ? ಅದೇ ಕಾಸ್ಟ್ ಎಷ್ಟಾಗುತ್ತೆ? ಬೆಲೆ ಎಷ್ಟಿರುತ್ತೆ? ಅದೇ ಒಂದು 2-3 ಸಾವಿರದಲ್ಲಿ ಒಂದು ಫೈರ್ ಎಕ್ಸ್ಟಿಂಗ್ವಿಷರ್ ಇರುತ್ತೆ. ಅದನ್ನು ಸಹ ಅವರು ಚೆಕ್ ಮಾಡ್ತಾರೆ ಫೈರ್ ಅವರು. ಸೊ ಹ್ಯಾಂಡ್ ಹೆಲ್ಡ್ ಕೈಯಿಂದ ಫೈರ್ ಆರಿಸೋದಂತ ಉಪಕರಣ ನೀವು ಅಲ್ಲಿ ಇಟ್ಕೋಬೇಕು. ಯಾಕಂದ್ರೆ ಫೈರ್ ಏನಾದರೂ ಅನ್ಫಾರ್ಚುನೇಟ್ ಏನಾದರೂ ಆಗಿದ್ರೆ ಇಮಿಡಿಯೇಟ್ ಆಗಿ ನಿಮಗೆ ಫೈರಿಂಗ್ ಬರುವಷ್ಟು ಒಳಗಡೆ ನೀವು ನಿಮ್ಮ ಹಂತದಲ್ಲಿ ಕ್ರಮ ತಗೊಳ್ಬಹುದು. ಸೊ ಅದೊಂದು ಇಂಪಾರ್ಟೆಂಟ್ ಆಗಿ ನೋಡಬೇಕು. ಅಂಡ್ ಈಗ ಕೆಲವು ದೊಡ್ಡ ದೊಡ್ಡ ಮಂಟಪಗಳು ಇರ್ತವೆ. ಸೊ ಜಾಸ್ತಿ ಜನ ಬರುವಂತ ಇರುತ್ತವೆ. ಸೊ ಅಂಥ ಜಾಗದಲ್ಲಿ ಎಸ್ಪೆಷಲಿ ಈ ಮಹಿಳೆಯರು ಮಕ್ಕಳು ಬರುವಂಥ ಜಾಗದಲ್ಲಿ ದಯವಿಟ್ಟು ಮಹಿಳೆಯರಿಗೆ ಪುರುಷರಿಗೆ ಸಪರೇಟ್ ಕ್ಯೂಸ್ ಇಟ್ಕೊಳ್ಳಿ. ಯಾಕಂದ್ರೆ ಮತ್ತೆ ಅಲ್ಲಿ ಜನರ ಮಧ್ಯದಲ್ಲಿ ಕಿತ್ತಾಟ ನೂಕಾಟ ಹಾಕೋದು, ಬೇರೆ ಥರ ಅಲಿಗೇಷನ್ಸ್ ಬರೋದು ಇದೆಲ್ಲ ಆಗಬಾರದು. ಸೊ ರೈಟ್, ಈಗ ಇದು ಬಿಟ್ಟರೆ ಬೇರೆ ಜನರಲ್ ಇನ್ಸ್ಟ್ರಕ್ಷನ್ಸ್ ಏನಂದ್ರೆ ಫ್ಲೆಕ್ಸೀಸು, ಫ್ಲಾಗ್ಸು, ಬಂಟಿಂಗ್ಸು ಏನೇ ಇರಲಿ ದಯವಿಟ್ಟು ಗಮನ ಹರಿಸಿ. ಯಾವುದೇ ಅಹಿತಕರದ ಇಲ್ಲೀಗಲ್ ಕಂಟೆಂಟ್ ಇರೋದು, ಪ್ರಚೋದನಕಾರಿ ಅಂತ ಕಂಟೆಂಟ್ ಯಾವುದೇ ಇರಬಾರದು. ಅಂಡ್ ಈಗ ಇರುವ ಸ್ಥಿತಿಯಲ್ಲಿ ಈಗ ಇರುವ ನಮ್ಮ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಲ್ಲಿ ಏನು ನಡೀತಾ ಇದೆ ಅದರ ಹಿನ್ನೆಲೆಯಲ್ಲಿ ಬೇರೆ ದೇಶದ ಫ್ಲಾಗ್ ಹಾರಿಸೋದು ಈ ಥರನೂ ಸಹ ಯಾವುದೇ ಆಗಲಿ ಆ ಥರ ಆಗಬಾರ್ದು. ಸೊ ದಯವಿಟ್ಟು ಅದನ್ನು ಸಹ ತಲೆಯಲ್ಲಿ ಇಟ್ಕೊಳ್ಳಿ. ಅಂಡ್ ಎಲ್ಲಿ ಫ್ಲೆಕ್ಸಿ ಕಟ್ತಾ ಇದ್ದೀನಿ, ಎಲ್ಲಿ ಫ್ಲಾಗ್ ಹಾಕ್ತಾ ಇದ್ದೀನಿ ಅನ್ನೋದನ್ನು ನೋಡ್ಕೊಳ್ಳಿ. ಈಗ ಗವರ್ನಮೆಂಟ್ ಪ್ಲೇಸಸ್ನಲ್ಲಿ ನೀವು ಫ್ಲೆಕ್ಸ್ ಆಗಲಿ ಫ್ಲಾಗ್ ಆಗಲಿ ಕಟ್ಟಬೇಕು ಅಂದರೆ ಆ ಕನ್ಸರ್ನ್ ಆಫೀಸ್ ಪರ್ಮಿಷನ್ ತಗೋಬೇಕು. ಪ್ರೈವೇಟ್ ಜಾಗದಲ್ಲಿ ನೀವು ಕಟ್ತಾ ಇದ್ರಿ ಅಂದರೆ ಆ ಕನ್ಸರ್ನ್ ಲೋಕಲ್ ಆ ಮನೆ ಯಾವುದು, ಆ ಜಾಗ ಯಾವುದು, ಅವ್ರ ಪರ್ಮಿಷನ್ ತಗೋಬೇಕು. ಇದು ಬಿಟ್ಟು ಲೈಟ್ ಪೋಲ್ಸ್, ಎಲೆಕ್ಟ್ರಿಕ್ ಪೋಲ್ಸ್, ಏನಾದರೂ ಎಮರ್ಜೆನ್ಸಿ ಬೋರ್ಡ್ಸ್, ಸಿಗ್ನಲ್ಸ್ ಇಂಥ ಜಾಗಕ್ಕೆ ಯಾವುದೇ ಕಾರಣಕ್ಕೆ ನೀವು ಫ್ಲೆಕ್ಸಿ ಆಗಲಿ, ಬಂಟಿಂಗ್ಸ್ ಆಗಲಿ, ಫ್ಲಾಗ್ಸ್ ಆಗಲಿ ಕಟ್ಟಬಾರದು. ರೈಟ್. ಸೊ ದಯವಿಟ್ಟು ಅದನ್ನು ಸಹ ಗಮನ ಹರಿಸ್ಕೊಳ್ಳಿ. ಅಂಡ್ ಸೋಷಿಯಲ್ ಮೀಡಿಯಾ ಅದೇ ಸಹ ಇದೆ. ಹೀಗಾಗಿ ಸೊ ಸೋಷಿಯಲ್ ಮೀಡಿಯಾ ಪ್ರಸ್ತುತ ಹಿಂದೂ ಮಹಾಗಣಪತಿ ಒಂದು ಸಮಿತಿಯಲ್ಲಿ ಸಾಮಾನ್ಯ ಸದಸ್ಯ. ಮೊದಲನೇದಾಗಿ ಶಿರಾ ತಾಲೂಕು ಮಟ್ಟದಲ್ಲಿ ಈ ಗೌರಿ ಗಣೇಶ ಸಂಬಂಧಪಟ್ಟಂಗೆ ಪೂರ್ವಭಾವಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂತಹ ಎಲ್ಲ ಜಿಲ್ಲಾಡಳಿತದವರಿಗೂ ನಾನು ವಿಶೇಷವಾಗಿ ನಾವು ಅಶೋಕ್ ಕುಮಾರ್ ಅವರಿಗೆ ಕೂಡ ಅಭಿನಂದನೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಬಹಳ ಒಂದು ಸಂಗತಿ ಏನಂತ ಹೇಳಿದ್ರೆ ಏಕಗವಾಕ್ಷಿ ಮಾಡಿರ್ತಕ್ಕಂಥದ್ದು ಸ್ವಾಗತಾರ್ಹ. ಯಾಕಂದ್ರೆ ಯಾವ ಕಾರ್ಯಕರ್ತರು ತೊಂದರೆ ಆಗ್ದಂಗೆ ಒಂದೇ ಕಡೆ ಮಾಡಿಕೊಂಡಿರ್ತಕ್ಕಂಥದ್ದು ತುಂಬಾ ಸ್ವಾಗತ. ನಾನು ಪ್ರತಿ ಸಲವೂ ಕೆಲವೊಂದು ಹೇಳ್ತೀನಿ ವಿಷಯ, ಕೆಲವೊಂದು ಕಹಿ ಅನ್ಸುತ್ತೆ, ಆದ್ರೂ ಸತ್ಯ. ನನ್ನ ಕಹಿ ಹೇಳಿದ್ರೆ ನಮಗೆ ಅದು ಸರಿಯಾಗ್ಲಿಕ್ಕೆ ಸಾಧ್ಯ ಅಂತ ಅನಿಸುತ್ತೆ. ಮಾನ್ಯ ಪುರುಷೋತ್ತಮ ಸರ್ ಅಡಿಷನಲ್ ಎಪಿಸೋಡ್ ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಮತ್ತು ಸುಧಾಕರ್ ಸರ್ ಮಾತಾಡಿದ್ರು, ಸೌಹಾರ್ದತೆಯಿಂದ ಶಾಂತಿಯುತವಾಗಿ ನಾವೆಲ್ಲರೂ ಅಣತಮ್ಮಂದರಾಗಿರ್ಬೇಕಂತ ನನಗೂ ಗೌರವ ಇದೆ. ಆ ವಿಚಾರದಲ್ಲಿ ನನಗೂ ಗೌರವ ಇದೆ. ಆದ್ರೆ ಎಲ್ಲಿ ಸ್ಪಷ್ಟನೆ ಅನ್ನೋದನ್ನು ನಾನು ನಿಮ್ಗೆ ತಿಳಿಸ್ಬೇಕು ಅಂತ ಅನಿಸುತ್ತೆ. ನಾವು ಮೆರವಣಿಗೆ ಹೊರಟ ಸಂದರ್ಭದಲ್ಲಿ ನಾವು ಸಾಮಾನ್ಯವಾಗಿ ಮಸೀದಿ ಮುಂದೆ, ಚರ್ಚ್ ಮುಂದೆ ಸಹಜವಾಗಿ ಹೋಗತಕ್ಕಂಥ ಪ್ರತೀತಿ ಇದೆ, ರೋಚಕದಲ್ಲೂ ಬಂದಿದೆ. ಅದು ಸಮಸ್ಯೆ ಇಲ್ಲ ಸ್ಟಾರ್ಟ್ ಆಗಿದ್ದು. ನಾವೆಲ್ಲಿ ಮಸೀದಿ ಸಂದರ್ಭದಲ್ಲಿ ಸ್ವಲ್ಪ ವಾಲ್ಯೂಮ್ ಕಮ್ಮಿ ಮಾಡಿ, ಸ್ವಲ್ಪ ಮುಂದೆ ಹೋಗಿ, ಇದು ಸಹಜವಾಗಿ ಬರುವಂಥದ್ದು. ಆದ್ರೆ ನಾನೊಂದು ಸ್ಪಷ್ಟ ಹೇಳ್ತಾ ಇದ್ದೀನಿ, ದಿನದ ಮುಸಲ್ಮಾನ್ ಬಾಂಧವರು ತಪ್ಪರ್ಥೈಸ್ಕೊಬೇಡಿ. ನಾನು ವಾಸ್ತವಾಂಶ ಹೇಳ್ತಾ ಇದ್ದೀನಿ. ದಿನಕ್ಕೆ 5 ಬಾರಿ ನಾನು ನಮಾಜನ್ನು ಗೌರವಿಸ್ತೀನಿ. ಬೆಳಿಗ್ಗೆ ಎದ್ದು ಕೂಡ ನಾನು ನಮಾಜನ್ನು ಗೌರವಿಸ್ತೀನಿ. 365 ದಿವಸವೂ ನಾವು ಆಸನನ್ನ ಕೇಳ್ತಾ ಇರ್ತೀವಿ, ಸತ್ಯ ತಾನೆ. ಆದ್ರೆ 365 ದಿವಸವೂ ನಾವು ಆಸನ ಕೇಳಿ ಗೌರವಿಸ್ತಕ್ಕಂಥವ್ರು ನಮ್ಮ ಗಣಪತಿ ಒಂದು ಸಲ 10 ನಿಮಿಷ ಅಲ್ಲಿ ಜೈ ಶ್ರೀರಾಮ್ ಅಂತ ಹೇಳಿದಾಗ ಯಾವ ರೀತಿ ಭಾವನೆ ಬರುತ್ತೆ ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು. 10 ನಿಮಿಷ ಭಾವನೆಯನ್ನ ಅರ್ಥ ಮಾಡ್ಕೊಂಡ್ರೆ ಈ
ಸಮಸ್ಯೆನೇ ಬರಲ್ಲ. ಆದ್ರೆ ನಮ್ಮ ಭಾವನೆ ಏನು ಅಂತ ಹೇಳಿದ್ರೆ ಆ ಜಾಗದಲ್ಲಿ ಶ್ರೀರಾಮನ ಶಬ್ದ ನಿಮಗೆ ಭಾವಿಕತೆ ತಪ್ಪುತ್ತ ಅಥವಾ ಶ್ರೀರಾಮನ ಒಂದು ಶಾಂತಿ ಕದಡುತ್ತ? ಇದು ನಿಜವಾದ ಬಾಂಧವ್ಯ, ಇದು ನಿಜವಾದ ಅಣ್ಣ ತಮ್ಮಂದಿರು ಒಂದೇ ತಟ್ಟ ಊಟ ಮಾಡ್ತೀವಿ ಅಂತೀರಲ್ಲ, ಇದನ್ನು ಮಾಡಿದ್ರೆ ಅದು ಸರಿ ಅಂತ ಅನ್ಸುತ್ತೆ ನಮ್ಮ ಭಾವನೆ. ಜೈ ಶ್ರೀರಾಮ್.